ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ಇವತ್ತಿನ ತಿಂಡಿ ಚಿತ್ರಾನ್ನ ಮಾತ್ರ ಹಂಗೆ ತಿನ್ನಲ್ಲ, ಅದ್ರ ಜೊತೆಲಿ ಸಾಂಬಾರು ಹಾಕ್ಕೊಂಡೇ ತಿನ್ನೋದು. ಹಾಕ್ಕೊಂಡು ಬರೋಕ್ಕೆ ನನ್ನ ವೈಫ್ ಹೋದ್ಲು, ಈಗ ಬರಲಿ ತಿನ್ನೋಣ. ಹೊಟ್ಟೆ ಹಸಿತೈತೆ. ಟೈಮ್ ನೋಡಿದ್ರೆ 10:40 ಇಷ್ಟೊತ್ತಾದರೂ ನಾನು ನಾಷ್ಟ ಮಾಡಿಲ್ಲ. ಗೈಸ್ ಇವಳು ಚಿತ್ರಾನ್ನ ಮಾಡು ಅಂದರೆ ಫುಲ್ ಯೆಲ್ಲೋ ಕಲರು ಹಳದಿ ಪೌಡ್ರನ್ನೇ ಜಾಸ್ತಿ ಹಾಕ್ಬಿಟ್ಟವಳೆ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು, ಏನು ಮಾಡೋಕ್ಕಾಗಲ್ಲ. ಇವ್ರ ಅಪ್ಪ ಬಂದಿರೋದಕ್ಕೆ ಬೋಂಡ ಮಾಡಿದ್ಲು. ಬೋಂಡನ ಇನ್ನೇನೋ ತಿಂಡಿನೇ ತಿಂದು ಲಾಸ್ಟ್ ಆಗಬೇಕು ಆಗ ತಂದು ಕೊಡ್ತಾವಳೆ ಗೈಸ್. ಬೋಂಡ ಮಡಿಕೊಬಿಟ್ಟಿದ್ಲು ಕಳ್ಳಿ ತಾನೇ ತಿನ್ನಕ್ಕ. ಈಗ ಊದ್ಲಂತ ಗೈಸ್. ನಿಮ್ಮ ಅಪ್ಪ ಬಂದಾಗ ಕೊಟ್ಟಿರ್ಲಿಲ್ವಾ? ತಿಂಡಿ ಎಲ್ಲ ಮುಗೀತು. ಇದು ನನ್ನ ಮಗಳನ್ನ ಅಡ್ಮಿಷನ್ ಮಾಡ್ಸೋಕೆ ಹೋಗಬೇಕು. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ತೊಗೊಂಡು ಸ್ಕೂಲಿಗೆ ಮತ್ತೊಂದು ಸಲ ಕೇಳ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಸೀಟ್ ಇದೆಯಾ ಇಲ್ವಾ ಅಂತ ಹೋಗಿ ನೋಡೋಣ ಬನ್ನಿ. ಅವ್ರು ಮತ್ತೆ ಫೋನ್ ಮಾಡಿದ್ದಾರೆ, ಹೋಗಿ ಕೇಳ್ಕೊಬರೋಣ. ಫೈನಲಿ ಸ್ಕೂಲ್ ಹತ್ರ ಬಂದೆ. ಈ ಸ್ಕೂಲ್ ಇರೋದು ನಮ್ಮ ನಂಜನಗೂಡು ರೋಡಲ್ಲೇ, ಬಸಂಪುರ ಅಂತ ಬರುತ್ತೆ, ಅಲ್ಲಿ ಇರೋದು ಸ್ಕೂಲು. ಸ್ಕೂಲ್ ಹೋಯ್ದೆ. ಸ್ಕೂಲಲ್ಲಿ ನೆಕ್ಸ್ಟ್ ವೀಕ್ ಬನ್ನಿ ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತಂದು ಅದನ್ನು ಕೇಳ್ಕೊಂಡು ಬರ್ತಾ ಎಣ್ಣೆ ತೊಗೊಂಡ್ಬಂದೆ. ಇಲ್ಲಿ ನೋಡಿ ನನ್ನ ಮಗ ತಂದುಬಿಡ್ತೀನಿ ಅಂತಾನೆ ಹಾಕು ಅಂತ. ಈಗ ಹಾಕಬೇಕು ಎಣ್ಣೆ ಅವನಿಗೆ. ಗೈಸ್ ಎರಡು ತಂದಿದ್ದೆ. ಒಂದು ಹಾಗೆ ಕುಡಿದ್ವಿ, ಇನ್ನೊಂದು ಥಂಡರ್ ಕೊಕೊನಟ್ ಜ್ಯೂಸ್ ಮಾಡಿದ್ವಿ. ನಂತರ ರೊಟ್ಟಿ ಮಾಡು ಅಂತ ಹೇಳಿದೆ, ಸಾಯಂಕಾಲ ಏನಾದ್ರು ತಿನ್ನೋಕ್ಕೆ ಅಂತ. ಅದಕ್ಕೆ ರೊಟ್ಟಿ ಮಾಡ್ತಾಯಿದ್ದಾಳೆ. ರೊಟ್ಟಿ ಅಂದರೆ ಇದು ರೋಮಲ್ ರೊಟ್ಟಿ ಅಲ್ಲ ಗೈಸ್, ಆಮೇಲೆ ಅಕ್ಕಿ ರೊಟ್ಟಿನೂ ಅಲ್ಲ, ಯಾವ ರೊಟ್ಟಿ ಅಂತ ಹೇಳ್ತಾರೆ, ಮೈದಾದಿಂದ ಮಾಡೋದು. ಅದು ನನಗೂ ಹೆಸರು ಕರೆಕ್ಟಾಗಿ ಬರ್ತೇ ಇಲ್ಲ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ನನ್ನ ವೈಫು ಮಾಡ್ತಾಳೆ ಗೈಸ್. ಇದಕ್ಕೆ ಮೈದಾ, ಹಾಲು, ಮೊಸರು, ಉಪ್ಪು, ಸಕ್ಕರೆ, ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಲು. 1 hour ಹಂಗೆ ಇರಬೇಕು. ಆಮೇಲೆ ಇದನ್ನು ಒತ್ತಬೇಕು. 1 hour ಆದಮೇಲೆ ಅದಕ್ಕೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒತ್ತಿ ಈ ಥರ ರೆಡಿ ಮಾಡಲು ಗೈಸ್. ಪರವಾಗಿಲ್ಲ, ಚೆನ್ನಾಗಿತ್ತು ತಿನ್ನೋಕ್ಕೆ. ಇದಕ್ಕೆ ಮಾಡಿರಲಿಲ್ಲ, ಸಾಂಬಾರು, ಅದೇ ಸಾಂಬಾರನ್ನ ಹಾಕ್ಕೊಂಡು ಹೆಂಗೋ ಸಿಂಪಲ್ಲಾಗಿ ತಿಂದ್ವಿ. ಎಳ್ಬಳ್ಳಿಗೆ ಮಾಡಿದ್ವಿ. ಲೇ ಇಲ್ಲಿ ಅವ್ವ ಪಾತ್ರೆ ಬೆಳಗ್ತಾವಳ ಗೈಸ್. ಇಲ್ಲಿ ಅವಳ ಮಗ ಕಸ ಗುಡಿಸ್ತಾನ ಗೈಸ್. ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ. ಈಗಲೇ ಹಂಗೆ ಗುಡ್ಸೋದು ಕಸಿಯ. ಲೋಪರು. ಇದೆಲ್ಲ ಆದಮೇಲೆ ನನ್ನ ಫ್ರೆಂಡು ಫೋನ್ ಮಾಡ್ದೆ, ಬಾ ಒಂದು ಸ್ವಲ್ಪ ಮನೆಗೆ ಸಾಮಾನು ತರಬೇಕು, ಹಾಗೆ ನಾಳೆ ಪೂಜೆ ಇದೆ, ಗುದ್ಲಿ ಪೂಜೆ ಮನೆಯದು. ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಆ ಲಿಸ್ಟಲ್ಲಿ ಇರೋದೆಲ್ಲ ತರಬೇಕು ಅಂತಂದ. ಅದಕ್ಕೆ ನಮ್ಮ ಆಟೋದವರೊಬ್ಬರು ಇದ್ರಲ್ಲ, ಅವ್ರನ್ನ ಕರ್ಕೊಂಡು ಸಾಮಾನು ತರಕ್ಕೆ ಹೋದ್ವಿ. ಈಗ ಸಾಮಾನು ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ. ಹತ್ತತ್ರ ಸುಮಾರು ಒಂದು 5:30-6 ಗಂಟೆ ಆಗಿತ್ತು. ನಂತರ ಇಲ್ಲಿ ಊರಿಗೆ ಹೋಗಿದ್ದು. ಅಲ್ಲಿಂದ ಬಂದು ಬಾಳೆ ಎಲೆ ಮತ್ತು ಬಾಳೆಕನ್ನ ತಗೊಬರ್ಬೇಕಿತ್ತು. ಅದಕ್ಕೋಸ್ಕರ ನಾವು ಬಾಳೆ ತೋಟಕ್ಕೆ ಬಂದಿದ್ದೀವಿ. ನಮಗೆ ಗೊತ್ತಿರೋವ್ರದ್ದೇ. ಅವ್ರು ಇಲ್ಲಿ ಹೋಗಿ ಅಂತಂದ್ರು, ಬಟ್ ಅಲ್ಲಿ ಬಾಳೆ ಕಂದೇ ಇಲ್ಲ. ನಾಷ್ಟಕ್ಕೆ ಎಲೆ ಕುಯ್ಕೊಳ್ಳೋಂದ್ರೆ ಅದು ಸಿಗಲ್ಲ ಇಲ್ಲಿ. ಅಷ್ಟು ಎಲ್ಲ ಒಡೆದೋಗವೆ ಎಲ್ಲ. ಇಲ್ಲ ಗಾಯ್ಸ್ ಬಿಲ್ ಪಾತ್ರೆ ಕುಯ್ಯಕ್ಕೆ ಬನ್ನ. ಇಲ್ಲಿ ನೋಡ್ರಿ ಪಾಟಿ ಹಾವು
ಇಲ್ಲಿ ಇಲ್ಲ ಕಾಣ್ತಾ ಇಲ್ಲ ನನ್ನ ಕಣ್ಗ. ಇಲ್ಲಿ ಇಲ್ಲಿ ಕಾಣ್ತಾ ನೋಡಿ ಗೈಸ್ ಸಪಾಟೆ ಅದ. ಹೋಯ್ತಾ 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 ಅಲ್ಲಿ ಹೋಯ್ತಾ ಅಲ್ಲಿ ಬಿಲ್ಪತ್ರ ಕೊಯ್ಯಕ್ಕೆ ಹೋಯ್ತಿದ್ ನಾವು ನೋಡಿದೆ ಹಂಗೆ ಹೊಂಟೋದು ನಾವು. ಯಪ್ಪ ಅವನು ತೋರಿಸ್ತಾ ನಮ್ಮ ಹುಡುಗ. ಎಲ್ಲ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗ್ಬೇಕಾಗಿತ್ತು. ಹಾಗೆ ನಮ್ಮ ಹುಡುಗ ಮನೆ ದೇವ್ರಿಗೆ ಹೋಗಿದ್ದು ಬರೋಣ, ಇಲ್ಲೇ ನಮ್ಮ ಮನೆ ದೇವರು ತುಂಬ ಇಲ್ಲೇ ಹತ್ರ ಅಂತ ಅಂದ್ಕೊಂಡು ಅಲ್ಲಿಗೆ ಕರ್ಕೊಂಬಂದ. ನಾಳೆ ಗುದ್ಲಿ ಪೂಜೆ ಇರೋದ್ರಿಂದ ಇವತ್ತೇ ಒಂದು ಕೈ ಮುಗಿದ್ಬಿಟ್ಟು ಗಲ್ಲು ಕಡ್ಡಿ ಇಲ್ಲಾಂದರೆ ಕರ್ಪೂರ ಹಾಸ್ಬಿಟ್ಟು ಹೋಗಿ ಬರೋಣ ಅಂತಂದ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇದು ಶಂಭುಲಿಂಗೇಶ್ವರ ದೇವಸ್ಥಾನ. ಇದೆ ಫಸ್ಟ್ ಟೈಮ್ ಒಂದೇ ಒಂದು ಕಿಲೋಮೀಟರ್ ಇಷ್ಟು ಹತ್ರದಲ್ಲದ ಆದರೂ ಬಂದಿಲ್ಲ ನಾನು. ನೀ ಮಂದೇವರು ಆಗಿ ಮಂದೇವ್ರ ಪೂಜೆ ಮಾಡೋ ನೀನೇ ಬರಲ್ಲ, ಇನ್ನು ನಮಗೆಲ್ಲಿ ಗೊತ್ತದ್ದು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ರಾಯರ ಮಠಕ್ಕೆ. ರಾಯರ ಮಠದಲ್ಲಿ ಗುರುವಾರ ಸಾಯಂಕಾಲದತ್ತಂತೂ ತುಂಬಾ ರಶ್ ಇತ್ತು. ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು. ಅದಕ್ಕೆ ಕ್ಯಾರೆಟು, ಬೀನಿಸು, ಮೆಣಸಿನ್ಕಾಯಿ ಇವೆಲ್ಲ ತಗೊಂಡು ಮನೆಗೆ ಬರ್ತಾ ನಮ್ಮ ಇವರು ಏನೋ ನಾವು ಬರ್ತಿದ್ವಲ್ಲ ಅಂತಂದ್ರು. ಕ್ಯಾಮ್ರಾ ಓಪನ್ ಮಾಡ್ರೆ ಸಾಕು ಹತ್ತಕ್ಕೆ ತಿರುಗತ್ತಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ರಾಗಿ ಮುದ್ದೆ ಗಾಯ್ಸ್, ತೋಳಗೆ ಬಲ, ದೇಹಕ್ಕೆ ತಂಪು. ಈ ಒಡ್ಡೆ ನೋಡಿ ಕಿತ್ತೋದು ಒಡ್ಡೆ ಹೆಂಗೆ ಆಡ್ತಿದ್ರು ನೋಡಿ. ಹೊಡಿತಾರೆ ನನಗೆ ಗಾಯ್ಸ್, ನನಗೆ ಹೊಡಿತಾನೆ ಬಿಡಿ ನೋಡಿ ಹೆಂಗೆ ಹೊಡಿತಾರೆ. ಅವ್ವ ಏಯ್ ಏಯ್